ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್.
ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ ಸ್ವತಂತ್ರ ಪಕ್ಷ ಕಟ್ಟಿ ಇದೀಗ ಮತ್ತೆ ಬಿಜೆಪಿಗೆ ಹತ್ರ ಆಗ್ತಾ ಇದ್ರು ಜನಾರ್ದನ ರೆಡ್ಡಿ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರ ಮೇಲಿದ್ದ ಕೇಸ್ಗೆ ಜೀವ ಬಂದಂತಾಗಿದೆ. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಶಾಸಕ ಜನಾರ್ದನ ರೆಡ್ಡಿಗೆ ಆ ಮೂಲಕ ಮತ್ತೊಂದು ಕಾನೂನಾತ್ಮಕ ಸಂಕಷ್ಟ ಇದೀಗ ತಲೆದೋರಿದೆ. ಓಬಳಾಪುರಂ ಗಣಿ ಕೇಸ್, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ದೋಷಿ ಅಂತ ಸಿಬಿಐ ವಿಶೇಷ ಕೋರ್ಟ್ ಮತ್ತೊಂದು ಬಿಗ್ ಶಾಕ್. ಓಬಳಾಪುರಂ ಗಣಿ ಕೇಸ್ನಲ್ಲಿ ಇದೀಗ ತೀರ್ಪು ಹೊರಬಿದ್ದಿದ್ದು ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ದೋಷಿ ಅಂತ ದೆಹಲಿಯ ಸಿಬಿಐ ವಿಶೇಷ ಕೋರ್ಟ್ ತೀರ್ಪು ನೀಡಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿದ್ರು ಜನಾರ್ದನ ರೆಡ್ಡಿ. ಬೇಲ್ ಮೇಲೆ ಹೊರಗೆ ಬಂದ್ರು. ಇತ್ತೀಚೆಗಷ್ಟೇ ಬಳ್ಳಾರಿಗೆ ಹೋಗ್ಲಿಕ್ಕೂ ಕೂಡ ಕೋರ್ಟ್ನಿಂದ ಅನುಮತಿಯನ್ನ ಪಡ್ಕೊಂಡಿದ್ರು. ಬಿಜೆಪಿಯಿಂದ ದೂರ ಆಗಿ